ದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗ್ತಾ ಇದೆ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅದರ ರಿಸಲ್ಟೇ ಮಂಗಳೂರಿನಲ್ಲಿ ಒಂದೂವರೆ ತಿಂಗಳ ಹಿಂದೆಯೇ ಪೋಸ್ಟ್ ಹಾಕೊಂಡಿದ್ರು ಕೂಡ ಪೊಲೀಸರು ಯಾವುದೇ ರೀತಿಯ ಅಲರ್ಟ್ ಆಗದೆ ಒಂದು ಕಗ್ಗೊಲೆ ಆಗುತ್ತೆ. ಆತ ರೌಡಿ ಶೀಟರೋ ಮತ್ತೊಬ್ಬನೋ ಕೊಲೆ ಆಗಿರೋದಂತೂ ಹೌದಲ್ವಾ? ಹಾಗಾದ್ರೆ ಕಾನೂನು ಅನ್ನೋದು ಎಲ್ಲಿದೆ ರಾಜ್ಯದಲ್ಲಿ? ಅದಕ್ಕೋಸ್ಕರವೇ ಕಠಿಣ ಕ್ರಮವನ್ನು ತಗೋಬೇಕು ಅಂತಿದ್ದಾರೆ. ತಪ್ಪ ಹಾಗಾದ್ರೆ ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೇಡಮ್ ಹೇಳಿ ಮೇಡಮ್, ನೀವು ಹೇಳಿದ್ರಿ ಎಸ್ ನಿಮ್ಗಿಂತ ಜಾಸ್ತಿ JDSನವರು ನಿಮ್ಮ ಸ್ಟ್ಯಾಂಡ್ ಅನ್ನ ಅಥವಾ ಉತ್ತರ ಪ್ರದೇಶದ ಕಾನೂನು ವ್ಯವಸ್ಥೆನ ಆಡೋಗ್ಲುತ್ತಾ ಇದ್ರು. ನೀವು ಹೇಳಿ ಸರ್, ಹಾಗಾದ್ರೆ ಮುಂದಿನ ದಿನಗಳಲ್ಲಿ UP ಮಾಡೆಲ್ ಇಲ್ಲಿಗೆ ಬರಬೇಕಾಗಬಹುದು ಅಂತ. ಸೊ ಅಲ್ಲಿ ಬಹಳ ಅದ್ಭುತವಾಗಿದೆ ಅಂತ ನೀವು ಹೇಳಿದರ್ಥ? ಮೇಡಮ್, ನಾನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀನಿ. ಪ್ರೆಸೆಂಟ್ ಅಲ್ಲಿಗೆ ನಾನು ಸಹ ಭೇಟಿ ಮಾಡಿ ಅವಲೋಕನ ಮಾಡಿದ್ದೇನೆ. ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಮಾತನಾಡಿ ಜನಗಳ ದಾರಿ ತಪ್ಪಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಉತ್ತರ ಪ್ರದೇಶದ ಮಾಡೆಲ್ ಹಿಂದೆಗಡೆ ಹೇಗಿತ್ತು, ಇವತ್ತು ಹೇಗಿತ್ತು ಅಂತ ತಿಳ್ಕೊಳ್ಳಿ. ನಾನು ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಸುಮಾರು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬಂದಂತ ಸರಿಯಾಗಿಲ್ಲ, ಜೊತೆಗೆ ಕ್ರೈಮ್ ರೇಟು ಜಾಸ್ತಿ ಇತ್ತು. ನಮ್ಮ ಬೆಂಗಳೂರಿಗೆ ಟ್ರೈನ್ ಹತ್ಕೊಂಡು ಹೆಂಗ್ ಬರ್ತಾರೆ ಕೆಲಸಕ್ಕೆ ಅಂತಲೂ ನಾವು ನೋಡಿದ್ವಿ. ಅದನ್ನ ಹೇಳ್ತಾ ವಿದ್ಯಾಜಿ, ನಾನೇ 6 ವರ್ಷದಿಂದ ನನ್ನ ಫೇಸ್ಬುಕ್ ಅನ್ನ ನೀವು ತೆಗೆದು ನೋಡಿ, ನನ್ನ ಒಂದು ಟ್ವಿಟರ್ ನ ತೆಗೆದು ನೋಡಿ, ನಾನೇ ಯೋಗಿ ವಿರುದ್ಧವಾಗಿ ಬಂದ ಹೊಸದ್ರಲ್ಲಿ ಟ್ವೀಟ್ ಮಾಡಿದ್ದೇನೆ. ಉತ್ತರ ಪ್ರದೇಶದ ಆ ರೀತಿಯ ಕಟ್ಟುನಿಟ್ಟಿನ ಕಾನೂನು ನಿಮಗೆ ಓಕೆನಾ? ಖಂಡಿತ ಚೆನ್ನಾಗಿದ್ಯಾ? ನನಗೆ ಕಾನೂನುಗಳಿಂತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕ್ಯಾಕರ್ಸ್ ಉಗಿತಲ್ರಿ ಅವರಿಗೆ. ನೀವ್ ಯಾರು ಇದನ್ನೆಲ್ಲ ಹಿಂಗ್ ಮಾಡಕ್ಕೆ ಜನರು ನೆಮ್ಮದಿಯಾಗಿರಕ್ ಬಿಡ್ರಿ ಅಂತಲ್ಲ, ಅದಕ್ಕಿಂತಲೂ ಮೇಲೆ ಹೌದಲ್ವಾ? ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಬರೋಕ್ಕೂ ಮುಂಚೆ ಹೇಗಿತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಎಷ್ಟು ರೈತರು ಎಲ್ಲೆಲ್ಲಿ ಕೂತಿದ್ರು, ಯಾರ್ಯಾರ ಮೇಲೆ ದಬ್ಬಳಿಕೆ, ಯಾರ್ಯಾರು ಕಿತ್ಕೊಂಡಿದ್ರು, 78 ಒಕ್ಕು ಮಂಡಳಿಯಲ್ಲಿ ಇದ್ದಂತ ಆಸ್ತಿಯನ್ನ ಯಾರ್ಯಾರು ಜೋತಿದ್ರು ಒಕ್ಕೆಸರಲ್ಲಿ, ಇವತ್ತೇನಾಗಿದೆ ಎಲ್ಲ ನನ್ಗೆ ಗೊತ್ತಿದೆ. ಒಂದು ಮಾತು ಹೇಳ, ಸುಮಾರು 10ಕ್ಕೂ ಹೆಚ್ಚು ಶುಗರ್ ಕಾರ್ಖಾನೆಗಳು ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಇದ್ದಂತ ಸಂದರ್ಭದಲ್ಲಿ ಎಲ್ಲ ತಿಂದಿ ತೇಗಿ ಎಳ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು. ಇವತ್ತು 12 ಹೊಸದಾಗಿ 6 ವರ್ಷದಲ್ಲಿ 12 ಸಕ್ಕರೆ ಕಾರ್ಖಾನೆಗಳು ಬಂದು ಇಡೀ ರಾಷ್ಟ್ರದಲ್ಲೇ ನಂಬರ್ 1 ಸ್ಥಾನ ಕಬ್ಬು ಅರವಿಕೆಯಲ್ಲಿ ಉತ್ತರ ಪ್ರದೇಶ. ತಿಳ್ಕೊಂಡ್ರ? ಒಂದಲ್ಲ ಎರಡಲ್ಲ, 12ಕ್ಕೂ 13ಕ್ಕೂ ಅಂತಾರಾಷ್ಟ್ರೀಯ ಮಟ್ಟದ ಏನಲ್ಲಿ ಏರ್ಪೋರ್ಟ್ ಗಳನ್ನ ನೀವು ಇವತ್ತು ನೋಡಬಹುದು. ಅದಲ್ಲದೆ ನ್ಯಾಷನಲ್ ಕಾರಿಡಾರ್ ಗಳನ್ನ ನೋಡಬಹುದು. ಅದ್ರ ಬಗ್ಗೆ ಮಾತನಾಡಿ. ರಾಷ್ಟ್ರೀಯ ರಸ್ತೆಗಳು ಎಷ್ಟು ಅಂತ ಯುದ್ಧ ವಿಮಾನಗಳು ಇವತ್ತು ಉತ್ತರ ಪ್ರದೇಶದ ಕಾರಿಡಾರ್ ಅಲ್ಲಿ ಇಳಿತಾವೆ. ಕರ್ನಾಟಕದಲ್ಲಿ ಯಾಕೆ ಇಳಿತಾ ಇಲ್ಲ? ಸುಖೋಯ್ ಅಂತ ಯುದ್ಧ ವಿಮಾನಗಳು ಇವತ್ತು. ಆಯ್ತು, ಅದೊಂದು ಇರ್ಲಿ, ಆಮೇಲೆ ಮಾತಾಡೋಣ. ಅದಕ್ಕೂ ಈ ಕಾನೂನನ್ನ ಹಿಂಗ ತರಕ್ಕೂ ಏನ್ ಸಂಬಂಧ? ಹೌದು, ಹೇಳ್ಬಿಡ್ತೀನಿ ಕೇಳಿ. ಕರ್ನಾಟಕದಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವತ್ತು ಯಾರ್ಯಾರು ಮೂಲೆ ಗುಂಪಾಗಿದ್ರು ರೌಡಿಗಳೆಲ್ಲ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಇದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ. ಅದರಿಂದ ಇರೋರು ಯಾರು? ಸರ್ಕಾರ. ಯಾವ ತುಷ್ಟೀಕರಣ? ಒಂದ್ ಹೇಳ್ತೀನಿ ವಿದ್ಯಾ ಮಲ್ನಾಡ್ಜಿ, ಇವತ್ತೇನಾದ್ರೂ ತಾಕತ್ತಿದ್ರೆ ಬುಲ್ಡೇಜರ್ ಮಾದರಿನ ಸಿದ್ದರಾಮಯ್ಯನ ಸರ್ಕಾರ ತಂದದ್ದೇ ಆದ್ರೆ 30 ಸೀಟ್ಗಳೆಲ್ಲ ಕರ್ನಾಟಕದಲ್ಲಿ. ಎಷ್ಟು? ಜಸ್ಟ್ 30 ಸೀಟ್ಗಳೆಲ್ಲ ಕಾಂಗ್ರೆಸ್. ಯಾಕೆ ಗೆಲ್ಲಲ್ಲ ಅಂತ ಹೇಳಿದ್ರೆ, ಫಸ್ಟ್ ಉಂಟೋಗದ ಮಿನಿಸ್ಟರ್ಗಳ ಮನೆ ಬುಲ್ಡೇಜರ್ಗೆ ಬಲಿಯಾಗೋದು. ಸೆಕೆಂಡ್ ಒಂದು ಯಾರ್ಯಾರು ತುಷ್ಟೀಕರಣ ಮಾಡಿ ಯಾರ್ಯಾರು ಹತ್ರದಲ್ಲಿ ಅವರೆಲ್ಲ ಹೇಳ್ತಾವ್ರಲ್ಲ, ಇವಾಗ ಚಾಕ್ ಆಗ್ತಾ ಇದ್ರು ಇಲ್ಲಿಂದ ಅಂತ ಯಾರ್ಯಾರು ಆಗ್ತಾ ಇದ್ರು ಅವ್ರ ಮನೆಗಳು 2ನೇ ಸರಿ ಬಲಿ ಆಗ್ತವೆ. ರೈತರದ್ದು ಬಲಿ ಆಗಲ್ಲ, ಮಧ್ಯಮ ವರ್ಗದ ಬಲಿ ಆಗಲ್ಲ. ದಿನೇಶ್ ಸರ್ ಅಂತ ಕೂತಿದಾರಲ್ಲ ಅಫಿಷಿಯಲ್ಸ್, ಅವ್ರ ಮನೆ ಬಲಿ ಆಗೋದಿಲ್ಲ. ಯಾಕೆ ಹೇಳಿ? ಕರ್ನಾಟಕದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಡೀತಾ ಇರೋದು ಏನಪ್ಪಾ ಅಂತ ಒಂದು ಉದಾಹರಣೆಗಳು ತಗೊಳ್ಳಿ. DJD ಯಾರ ಮನೆ ನಾಶ ಆಯ್ತು ಹೇಳಿ? 6 ಕೊಟ್ರೆ 10 ಕಡೆ 3 ಕೊಟ್ರೆ ಸೊಸೆ ಕಡೆ ಅನ್ನುವಂತಹ ಲೇಬಲ್ ನ ನೀವು JDS ಆಲ್ರೆಡಿ ಅಂಟಿಸ್ಕೋಬಿಟ್ಟಿದ್ದೀರಾ. ಕೇಳಿ, ನೀವು ಬಿಜೆಪಿ ಜೊತೆಯೂ ಅಧಿಕಾರವನ್ನು ಅನುಭವಿಸಿದ ಒಂದು ತಪ್ಪೇನಿದೆ? ಬಿಜೆಪಿ ಜೊತೆ ಅಧಿಕಾರವನ್ನು ಅನುಭವಿಸಿಯೂ ಕೂಡ ಅನುಭವ ಇದೆ, ಕಾಂಗ್ರೆಸ್ ಅವ್ರ ಜೊತೆ ಅನುಭವಿಸಿಯೂ ಕೂಡ ಅನುಭವ ಇದೆ. ನೀವುಗಳು ಹೇಳ್ಬೋದಿತ್ತಲ್ರಿ, ಸರಿ ಈಗ ಕಾಂಗ್ರೆಸ್ ಆ ಮಾಡೆಲ್ ನ ತಂದ್ರೆ 30 ಸೀಟು ಗೆಲ್ಲಲ್ಲ. ನೀವುಗಳು ಇದ್ರಲ್ಲ, 2 ಕಡೆ ಇದ್ರಲ್ಲ, ಒಬ್ರು ಒಂದ್ಸಲನು ಕಾನೂನು ಸುವ್ಯವಸ್ಥೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ವಲ್ಲ? ಯಾಕೆ? ಹೌದಲ್ಲ, ಉತ್ತರ ಕೊಡ್ಬೇಕಲ್ವ ನಿಮ್ಗೆ. ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ಯಾವುದೇ ಕಾರಣಕ್ಕೂ ಬಹುಮತದಿಂದ ಬಂದಂತ ಸರ್ಕಾರ ಅಲ್ಲ. ಒಂದು ಮಾತು ಹೇಳ, DK ಶಿವಕುಮಾರ್ ಅವ್ರನ್ನ ಯಾರು ದೂರ ಇಟ್ಟಿದ್ದು? ಕುಮಾರಸ್ವಾಮಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಯಾರು ಹೇಳಿ? ಕಾಂಗ್ರೆಸ್ ದೂರ ಇರಿಸಿದ್ರು. ಯಾರನ್ನ? DK ಶಿವಕುಮಾರ್ ಅವರನ್ನ. ಒಂದು ಮಾತು ಹೇಳ, ನಾವು ಯಾವ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು ಸಹ ಅವ್ರ ಪರವಾಗಿಲ್ಲ, ಯಾವ ಬಿಜೆಪಿ ಜೊತೆಲಿ ಕೈ ಜೋಡಿಸಿದ್ರು ಸಹ ತಪ್ಪಂದಾಗ ತಪ್ಪು ಅಂತ ಹೇಳಿದೀವಿ, ಸತ್ಯ ಅಂದಾಗ ಸತ್ಯ ಅಂತ ಹೇಳಿದೀವಿ. ಕೆಡಿಸ್ಕೋಬೇಕಾಗಿತ್ತು ಕಾನೂನು ಬಗ್ಗೆ. ಯಾಕೆ ನೀವುಗಳು ಒಟ್ಟಾಗಿ ಮೈತ್ರಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕ್ರೈಮ್ ರೇಟ್ಗಳು ಬಹಳ 0% ಅಲ್ಲಿತ್ತ ಸರ್? 0% ದಿನೇಶ್ ಅವರು ಒಂದು ಮಾತು
ಹೇಳ್ತಾ ಇದ್ರು. ದಿನೇಶ್ ಅವರು 2 ರಾಜ್ಯಗಳಲ್ಲಿ ಅಧಿಕಾರ ವಹಿಸಿ ನೋಡಿದ್ದಾರೆ, ಹರಿಯಾಣದಲ್ಲಿ ನೋಡಿದ್ದಾರೆ, ಪಂಜಾಬಲ್ಲಿ ನೋಡಿದ್ದಾರೆ, ಮತ್ತೆ ಇದ್ರ ದೆಹಲಿಯಲ್ಲಿ ನೋಡಿದ್ದಾರೆ. ಇವತ್ತು ಅವರು ಒಪ್ಕೊಳ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷಗಳು ಯಾವತ್ತೂ ಸಹ ಯಾರ ಕೈಗುಂಬನೂ ಅಲ್ಲ. ತಪ್ಪು ಅಂದಾಗ ತಪ್ಪು ಅಂತ ಹೇಳಿದೀವಿ, ಸರಿ ಅಂದಾಗ ಸರಿ ಅಂತ ಹೇಳಿದೀವಿ. ಇವತ್ತೇನಪ್ಪಾ ಅಂತ ಹೇಳಿದ್ರೆ ಈ ದೇಶದ ನಮ್ಮ ಸಮರ್ಥನೆ ಇಲ್ಲ. ಒಂದ್ ಮಾತು ಹೇಳ್ಬಿಡ್ತೀನಿ ಸಿಸ್ಟರ್, ಇವತ್ತು ಹಾಗಾದ್ರೆ ನೀವು ಡಿಜೆಹಳ್ಳಿ ಕೆಜೆಹಳ್ಳಿ ನೀವು ಮಾಡಿ ಸರಿ ಅಂತ ಹೇಳ್ಬೇಕಾಗಿತ್ತ, ನಾವು ನಾಗಮಂಗಲದಲ್ಲಿ ಮಾಡಿ ಸರಿ ಅಂತ ಹೇಳ್ಬೇಕಾಗಿತ್ತ. ಅಲ್ಲ ಯಾರು ಅಧಿಕಾರದಲ್ಲಿದ್ರು? ಒಂದ್ ಮಾತು ಹೇಳ, ಕೇಸ್ಗಳು ವಾಪಸ್ ಯಾರೇ ತಗೋಬಹುದು? ಅಧಿಕಾರದಲ್ಲಿ ಯಾರು ಸರ್ ಇದ್ದಿದ್ದು ಅವಾಗ? ಡಿಜೆಹಳ್ಳಿ ಕೆಜಿಹಳ್ಳಿಯಲ್ಲಿ ಅಧಿಕಾರದಲ್ಲಿ ಯಾರಿದ್ರು? ನೀವೇ ಹೇಳಿ. ಹೇಳಿ ಈಗ ಡಿಜೆಹಳ್ಳಿ ಕೆಜಿಹಳ್ಳಿ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು? ಒಳಗಡೆ ಹಾಕಿದ್ರು, ಕೇಸ್ ವಾಪಸ್ ತಗೊಂಡಿರ್ಲಿಲ್ಲ. ನೀವು ಬಂದ್ಮೇಲೆ ಏನ್ ಮಾಡಿದ್ರಿ? ಕೇಸ್ ವಾಪಸ್ ತಗೊಂಡ್ರಿ. ಹುಬ್ಬಳ್ಳಿಯಲ್ಲಿ ಅಲ್ಲ ಸಿಸ್ಟರ್, ನಾನು ಕಾಂಗ್ರೆಸ್ ಹುಬ್ಬಳ್ಳಿಯಲ್ಲಿ ನಡೆದಂತ ದಂಧೆ ಏನಿತ್ತು, ಪೊಲೀಸ್ ಸ್ಟೇಷನ್ ಮೇಲೆ ನಡೆದಂತ ದಾಳಿ, ನೀವು ಪೊಲೀಸ್ ಸ್ಟೇಷನ್ ಮೇಲೆ ನಡೆದಂತ ದಾಳಿಕೋರರನ್ನ ನೀವು ಹಾಜರುಕ ಬರ್ತೀರಾ ಅಂತ ಹೇಳಿದ್ರೆ ಅವರ ಬುಡ್ಸೋದಿಕ್ಕೆ ಯಾರು ಹೋಗಿದ್ರು? ಅದೇನ್ರಿ ದಯವಿಟ್ಟು ಹೇಳಿ ಸಾದಿಕ್ ಪಾಷಾ ಅವರು. ಆಮೇಲೆ ಇನ್ನೊಂದಾಯ್ತಾ, ಅದಾಯ್ತಾ, ಈ ಕೆಜೆಹಳ್ಳಿ ಡಿಜೆಹಳ್ಳಿ ಆಯ್ತಾ, ನಾಗಮಂಗಲ ಆಯ್ತಾ? ಸೊ ಸಿ ಒಂದು ಮಾತು ಹೇಳ, ಇವತ್ತು ಇಡೀ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕೋಮು ದ್ವೇಷ. ಒಂದು ನಿಮ್ಗೆ ಆನ್ಸರ್ ಮಾಡ್ಬಿಡ್ತೀನಿ. ಒಂದೇನಪ್ಪ ಅಂದ್ರೆ, ಒಂದು ಸಾಂಬಾಲ ದೊಡ್ಡ ಘಟನೆ ಉತ್ತರ ಪ್ರದೇಶದಲ್ಲಿ. ಸಾಂಬಾಲದ ಒಂದು ಹೈಕೋರ್ಟ್ ಪರ್ಮಿಷನ್, ಸುಪ್ರೀಂ ಕೋರ್ಟ್ ಪರ್ಮಿಷನ್ ತಗೊಂಡ್ಬಂದಿ ಇವ್ರಿಗೆ ಗೊತ್ತಿದೆ, ಅಬ್ಜಾನ್ ಅಂತೇಳಿ ಆ ಸ್ಥಳವನ್ನ ಸರ್ವೆ ಮಾಡಕ್ ಹೋದಾಗ ಎಷ್ಟು ಸಾವಿರಾರು ಜನ ಬಂದ್ಬಿಟ್ಟು ದಾಳಿ ಮಾಡ್ತಾರೆ ಪೊಲೀಸ್ ಇಲಾಖೆ ಮೇಲೆ. ಆ ಅಬ್ಜಾನ್ ಅನ್ನ ಶೋಧನೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವತ್ತು ಒಬ್ಬ MP ಎಲ್ಲಿ ಅಲ್ಲಿದ್ದಂತ ಒಬ್ಬ MP ಇಂದು ದಿವಸ 28ನೇ ತಾರೀಕು ಮೇ ಭಾಷಣ ಮಾಡಿರ್ತಾನೆ. ಇವತ್ತು ಅವನೇ A1 ಎಲ್ಲಿ ಉತ್ತರ ಪ್ರದೇಶದಲ್ಲಿ ದಾಳಿ ಪಾಠ ಕಲಿಸಿದ್ದಾರೆ JDS ಗೆ. ಈಗ UP ಜನ ನಿಮ್ಗೆ ಕೈತಾ ಇದ್ದಾರೆ, ಹೋಗ್ಬಿಡಿ ನೀವು, ಹೋಗ್ಬಿಡಿ ನೀವು, ಹೋಗ್ಬಿಡಿ. ಕರ್ನಾಟಕ ಜನ ಚೆನ್ನಾಗಿ ಪಾಠ ಕಲಿಸಿದ್ದಾರೆ, ಇಲ್ಲಿಂದ ಆಚೆ ಕಲಿಸಿದ್ದಾರೆ, ಹೋಗಿ ಇಲ್ಲಿಂದ ಆಚೆ ಅಂತ JDS ಗೆ. ಈಗ ನೋಡಿ ನೀವು UP ಇರ್ತಾರಲ್ಲ, ಅವ್ರನ್ನ ನೀವು ಒಪ್ಪಿಕೊಳ್ಳಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ JDS. ರಾಜ್ಯದಲ್ಲಿ ಯಾರು ಭಯ ಹೇಳಿ? ಯಾರು ತುಷ್ಟೀಕರಣ ನೀತಿಗೆ ಒಳಗಾಗಿದ್ದಾರೆ ಅವ್ರಿಗೆ ಭಯ. ಒಂದ್ ಮಾತು ಹೇಳಿ, ನಮ್ಮಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಸತ್ತೋಗಿಲ್ಲ. ಕಾನೂನನ್ನ ಕೈಗೆತ್ಕೊಳ್ಳೋ ಅಧಿಕಾರ ಯಾವ ಒಬ್ಬನಿಗೂ ಇಲ್ಲ. ಅವ್ನು ಯಾವ ರಾಜಕಾರಣಿನೇ ಆಗಿರ್ಲಿ, ಮತ್ತೊಬ್ಬನೇ ಆಗಿರ್ಲಿ. ಮತ್ತೆ ನೀವು ತಗೊಳ್ಳಿ JDS ಬುಲ್ಡೋಸರ್ ಹಚ್ಚಿ JCB ಹಚ್ಚಿ ಅಂದ್ರೆ ಹೆಂಗಾಗುತ್ತೆ? ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಬಂದ್ರೆ ಇದೇ ತರ ಮಾಡ್ತಾ ಇರ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಮಾತಾಡ್ಲೇಬೇಕು, ಹೊಟ್ಟೆ ಪಡಿ ಏನು ಮಾಡಕ್ಕಾಗಲ್ಲ.